ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾಲಶಿರಗೂರ ಬಸ್ ನಿಲ್ದಾಣ ಬಳಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗ್ಗೆ 3 ಶಾಲಾ ಮಕ್ಕಳು ಸುಟ್ಟಟ್ಟಿ ಕ್ರಾಸ್ನ ಕಾಂಬಳೆ ತೋಟದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರುವ ಹಾಲಶಿರಗೂರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ರಸ್ತೆ ಬದಿಯಿಂದ ನಡೆದುಕೊಂಡು ತೆರಳುತ್ತಾ ಇದ್ದ ಸಮಯದಲ್ಲಿ ಮಿರಜ ಕಡೆಯಿಂದ ಯಮನಂತೆ ಬಂದ ಕಂಟೈನರ್ ವಾಹನ ಜೋರಾಗಿ ಗುದ್ದಿದ್ರಿಂದ ಸ್ಥಳದಲ್ಲಿ 5ನೇ ತರಗತಿ ಓದ್ತಾ ಇದ್ದ ಅಮಿತಾ ಚಿದಾಂದ ಕಾಂಬಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನೆರಡು ವಿದ್ಯಾರ್ಥಿಗಳು ಆದ 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬಳೆ ಮತ್ತು 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅವಿನಾಶ್ ಚಿದಾನಂದ ಕಾಂಬಳೆ ಸ್ಥಿತಿ ಚಿಂತಾಜನಕವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತ ಕಂಟೈನರ್ ವಾಹನ ಚಾಲಕ ಸರಾಯಿ ಕುಡಿದು ಅಮಲಿನಲ್ಲಿ ವಾಹನ ಚಲಾಯಿಸಿ ಬೇಕಾಬಿಟ್ಟಿ ರಸ್ತೆಯ ಸುರಕ್ಷಿತ ಕಂಬಗಳಿಗೆ ಗುದ್ದಿ 3 ಮಕ್ಕಳ ಕಂಟೈನರ್ ಹಾಯಿಸಿದ್ದಾನೆ. ವಿಷಯ ತಿಳಿತಾ ಇದ್ದಂತೆಯೇ ರಾಯಭಾಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮಕ್ಕಳನ್ನ ಹೊರಗೆ ತೆಗೆದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೆರೆ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಂಟೈನರ್ ಅದೇ ಕ್ಲಾಸ್ ಐತ್ರಲ್ಲ, ಕಂಟೈನರ್ ಬಂದ 9 ಗಂಟೆ ಕ್ಲಾಸ್ ಇವಾಗ ಅವ ಕೂಡ ಸಿಕ್ಕಾಗ ಹುಡುಗಿ ಪಡೆದ ಕ್ಲಾಸ್ ಅವಂದ ಒಂದು ಸ್ವಲ್ಪ ಇದಾಗಿತ್ತು. ಅವನೊಂದು 10 ದಿನ ಬೇಜಾರ ಕೈಯಲ್ಲಿ ಏನು ತ್ರಾಸದೇನಿಲ್ಲ. ಹೊಟ್ಟದೇನಿಲ್ಲ. ಒಮ್ಮಟಾಗಿದ್ದೆ ಒಂದೈತೆ ಆಗಿತ್ತು. ಹೊಟ್ಟೆಗೆ ಕೊಟ್ಟರೆ ಉಪ್ಪಿಟ್ಟೇನು ಕೊಟ್ಟರೆ ಏನೇನು ಅನ್ಸೋದಿಲ್ಲ. ಹಂಗೆ ನೋಡ್ರಿ ಸಿಕ್ಕಿದ್ದು ವಿಡಿಯೋ ನೋಡಿರದ ಏನು ವಿಪರೀತ ಇರೋದು. ಒಂದು 1.5 ತಾಸು ಒಳಸಿಕೊಂಡ ಮಣ್ಣು ಗಿಣ್ಣು ಎಲ್ಲ ತೆಗೆದಾರೆ. ಒಟ್ಟೆ ಬರೀ ಕೈ ನೋಡ್ರಿ. ನನ್ನ ಪ್ರಕಾರ ಇಂಜುರಿಯರೇ ಜಾಸ್ತಿ ಆಗ್ಬೇಕಾಯ್ತು. ಅದು ಟೈಮ್ ಸರಡ್ರಿ ಅಂತಿಲ್ಲ. ಏನು ಶಿಕ್ಷಣ ಕಟ್ಟೋದು ಹಂಗೆ ನೋಡ್ರಿ ಫ್ರಾಕ್ಚರ್ ಆಗ್ಬೇಕು. ನಿಜ ಒಳಗೆ ಸಿಕ್ಕೊಂಡಾನ. ಅದನ್ನ ತೆಗೆದಿದ್ದು ವಿಡಿಯೋ ನೋಡ್ರಿ ನಂಗೆ ಗಾಬರಿ ಆಗ್ಬೋದು. ಬರೀ ಒಂದು ಕೈ ಅಷ್ಟೇ ಕಾಣಿಸಾಗತ್ರಿ. ಅಲ್ಲ ಇಟ್ಯಾಚಿ JCB ಬಂದ್ ಅಂತಾರೆ ಐತದ ಅಲ್ಲಿ ತಗ ಒಳಗಾರಲ್ಲ ಅಲ್ರಿ. ಇನ್ನೊಂದ್ರಿ ಕೈ ಎಟ್ಟ ಕಾಣಾಗತ್ರಿ. ಒಂದು ಅಡ್ಗಾಡ್ಸೋದು ಏನೋ ಬಾಡಿನ ಏನು ಕಾಣಿಸ್ಬೋದ್ರಿ. ಒಂದು 3 ತಿಂಗಳು ಟೈಮ್ ದೇವ್ರು ಒಂದು ಕಡೆ ಇದ್ದ ಅನ್ಸುತ್ತೆ. ಯಾರೋ ಮತ್ತೇನು ತ್ರಾಸ ಆಗತ್ತನ ಏನು ಸಹ ಆಯ್ತಾರೆ. ಸ್ಕ್ಯಾನಿಂಗ್ ಒಂದು ಮಾಡ್ಸ್ಕೊಂಡ್ಬಂದಿದ್ದೆ. ಮತ್ತೆ ನಡಿಯಕ್ಕೆ ಬರೋದ್ರಿ. ಏನು ನಡಿಬೋದು. ಏನಾಗಿತ್ತು ಒಳಗೆ ಸಿಕ್ಕೊಂಡಿದ್ದ ಎಲ್ಲ ಹಿಂಗೆ ಗೊಳೆ ಮಾಡಿ ಬಿದ್ದಿದ್ರಿ. ಸ್ಕೂಲ್ ಹೊಂಟಿದ್ರಿ 8 ಎಕ್ಸ್ಟ್ರಾ ಕ್ಲಾಸ್ ಇದ್ರೆ 8:30 ಹುಡುಗಿ ಸ್ಪಾಟ್ ಇದೆ. ಆಮೇಲೆ ತಮ್ಮನ 6 ವರ್ಷನೋ 11 ವರ್ಷ ಎಲ್ಲರೂ ಕೂಡಿ ಡೈಲಿ ಸ್ಕೂಲ್ಗೆ ಹೋಗೋದು. 3 ಮಂದಿ 3 ಮಂದಿ ಕೂಡಿ. ಏನಾಗಿಲ್ಲ ನಿನ್ನ ತಮ್ಮಗ? ಏನಂದ್ ಬೇಡಿ ಹೇಳ್ತೀನ. ಆರಾಮ್ ಬರ್ತೀವಿ. ಏನು ಟೆನ್ಷನ್ ತಗೋಬೇಡಿ. ಕಂಟೈನರ್ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಕುಡಚಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.